ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪೈಸಿ ಊಟ. ಇವತ್ತಿನ ವಿಡಿಯೋದಲ್ಲಿ ಕೇರಳದ ಫೇಮಸ್ ಸ್ನ್ಯಾಕ್ ರೆಸಿಪಿ ವೆಟ್ಟು ಕೇಕ್ ಅಥವಾ ಸ್ಪ್ಲಿಟ್ ಕೇಕ್ ಅಂತಂದು ಸಹ ಕರೀತಾರೆ. ಕೆಲವರು ಇದನ್ನು ಬಿಸ್ಕೆಟ್ ಅಂತಂದು ಸಹ ಕರೀತಾರೆ. ಇದನ್ನು ಮಕ್ಕಳೇ ಅಲ್ಲ ದೊಡ್ಡವ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ. ತಪ್ಪದೆ ಟ್ರೈ ಮಾಡಿ ನೋಡಿ. ಈಗ ಈ ಕೇಕ್ ರೆಸಿಪಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ 1/4 ಕಪ್ಪು ಸಕ್ಕರೆ, 4 ಏಲಕ್ಕಿ ಹಾಕಿ ಫೈನ್ ಪೌಡರ್ ಥರ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ಆನಂತರ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿ 1 ಕಪ್ಪು ಮೈದಾ ಹಾಕಬೇಕು. 200 ಗ್ರಾಮ್ವರೆಗೂ ಇದೆ ಇದು. ಚಿಟಿಕೆಯಷ್ಟು ಉಪ್ಪು ಹಾಕಿ 1/4 ಸ್ಪೂನಷ್ಟು ಬೇಕಿಂಗ್ ಪೌಡರು. ಇದು ಇಲ್ಲ ಅಂದರೆ ಇದರ ಜಾಗದಲ್ಲಿ ಬೇಕಿಂಗ್ ಸೋಡಾ 1/4 ಸ್ಪೂನ್ ಹಾಕಿದರೆ ಸರಿ ಹೋಗುತ್ತೆ. ಇದಕ್ಕೆ 1 ಸ್ಪೂನು ಉಪ್ಮಾ ರವೆ ಅಥವಾ ಸೂಜಿ ರವೆ ಹಾಕಬೇಕು. ಈ ರೀತಿ ಚಿಕ್ಕದಾಗಿರುತ್ತೆ. ಒಂದು ವೇಳೆ ದೊಡ್ಡ ರವೆ ಇದ್ದರೆ ನಿಮ್ಮ ಹತ್ರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ಬೋದು. ಈ ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ದೀನಿ ನಾನು. ಇದಕ್ಕೆ ಕಲರ್ಗೋಸ್ಕರ 1/4 ಸ್ಪೂನು ಅರಿಶಿಣದ ಪುಡಿ, ಅದು ಇಲ್ಲ ಅಂದರೆ ಫುಡ್ ಕಲರ್, ಯೆಲ್ಲೋ ಫುಡ್ ಕಲರ್ ಹಾಕಿ 2 ಸ್ಪೂನು ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಲವರು ಇದಕ್ಕೆ ಕಸ್ಟರ್ಡ್ ಪೌಡರು, ಕೋಳಿ ಮೊಟ್ಟೆ ಎಲ್ಲನೂ ಹಾಕ್ತಾರೆ. ನಾನು ಅದೇನೂ ಹಾಕ್ತಾಯಿಲ್ಲ, ಸಿಂಪಲ್ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ರಬ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ 1/4 ಕಪ್ಪು ಹಾಲನ್ನು ತೊಗೊಂಡಿದ್ದೀನಿ. ಈ ಹಾಲು ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರ್ತಿ ಹಾಕಿಬಿಟ್ರೆ ಈ ಹಿಟ್ಟೆಲ್ಲ ಲೂಸ್ ಆಗುತ್ತೆ. ಯಾಕಂದರೆ ಇದರಲ್ಲಿ ನಾವು ಸಕ್ಕರೆ ಹಾಕಿರೋದ್ರಿಂದ ಮೆಲ್ಟ್ ಆಗುತ್ತೆ. ಆದ್ದರಿಂದ ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಈ ರೀತಿ ಕಲಿಸ್ಕೋಬೇಕು. ಒಂದು ವೇಳೆ ಇದು ಹಿಟ್ಟು ಸ್ವಲ್ಪ ತೆಳ್ಳಗಾದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಇಷ್ಟು ಹಾಲು ಉಳಿದಿದೆ ನೋಡಿ 1/4 ಕಪ್ಪಲ್ಲಿ. ಈ ರೀತಿ ಕಲಿಸ್ಕೊಂಡಾದಮೇಲೆ ಇಷ್ಟು ಸಾಫ್ಟು ಇರಬೇಕು ಹಿಟ್ಟು. ಮುಚ್ಚಳ ಮುಚ್ಚಿ 20 ನಿಮಿಷ ಹಾಗೆ ಬಿಡಿ. 20 ನಿಮಿಷ ಆದಮೇಲೆ ಒಂದು ಸತಿ ಹಿಟ್ಟನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಕಲಸಿ ಹಿಟ್ಟ ಮೇಲೆ ಜಾಸ್ತಿ ತೆಳ್ಳಗೆ ಆಗೋದಿಲ್ಲ, ಆದ್ದರಿಂದ ನೋಡ್ಕೊಂಡು ಕರೆಕ್ಟಾಗಿ ಕಲಿಸ್ಕೊಳ್ಳಿ ಈ ಹದಕ್ಕೆ. ಈಗ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ 2 ಭಾಗಗಳಾಗಿ ಡಿವೈಡ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೋಬೇಕು. ರೋಲ್ ಮಾಡ್ಕೊಂಡು ಆದಮೇಲೆ ಸೈಡ್ಸಲ್ಲಿ ಈ ರೀತಿ ಕಟ್ ಮಾಡಿ ತೆಗೆದಾಕಿ ಶೇಪ್ ಔಟ್ ಆಗುತ್ತೆ. ಆದ್ದರಿಂದ ಆನಂತರ ಅಂಗೈಯಲ್ಲಿ ಈ ರೀತಿ ಸ್ವಲ್ಪ ಫ್ಲ್ಯಾಟಾಗೆ ಮಾಡ್ಕೋಬೇಕು. ಆನಂತರ ಚಾಕುಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ 1 ಇಂಚ್ ಗ್ಯಾಪ್ ಬರೋ ಹಾಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ಇಷ್ಟು ಅಗಲ, ಇಷ್ಟು ದಪ್ಪ ಇರಬೇಕು ನೋಡಿ, ಈ ರೀತಿ ಇರುತ್ತೆ. ಈಗ ಇದನ್ನು 2 ಕಟ್ಸ್ ಕೊಡ್ತಾ ಇದ್ದೀನಿ. ನೀವು 3 ಕಟ್ಸ್ ಕೊಟ್ಟರೆ ಫ್ಲವರ್ ಥರ ಬರುತ್ತೆ. ಇದು ನಾನು 2 ಕಟ್ ಮಾತ್ರನೇ ಕೊಡ್ತಾ ಇದ್ದೀನಿ. ಈ ರೀತಿ ಪ್ಲಸ್ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು. ಒಳಗಡೆವರೆಗೂ ಕಟ್ ಮಾಡ್ಕೋಬಾರ್ದು, ಒಂದು ಅರ್ಧ ಭಾಗಕ್ಕೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ಆಗಿದೆ. ಈಗ ಎಣ್ಣೆನೂ ಸಹ ಬಿಸಿ ಆಗಿದೆ. ತುಂಬ ಬಿಸಿ ಇರಬಾರ್ದು ಎಣ್ಣೆ ನೋಡಿ. ಹಾಕಿದ ತಕ್ಷಣ ಇದು ತುಂಬ ಬಬಲ್ಸ್ ಬರೋದಿಲ್ಲ, ಲೈಟಾಗಿ ಬಿಸಿ ಆಗಿದೆ. ಈ ರೀತಿ ಬಿಸಿ ಆದಮೇಲೆ ಹಾಕಿ 1-2 ನಿಮಿಷ ಆದಮೇಲೆ ಕೆಳಗಡೆ ಭಾಗ ಫ್ರೈ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ. ಫೋರ್ಕಿಂದ ನೀವು ಈ ರೀತಿ ಟರ್ನ್ ಮಾಡಿದ್ರೆ ಮುರಿದೋಗೋ ಚಾನ್ಸಸ್ ಇರೋದಿಲ್ಲ. ಗಟ್ಟಿ ಆಗುವವರೆಗೂ ಸ್ವಲ್ಪ ಫೋರ್ಕಲ್ಲೇ ಟರ್ನ್ ಮಾಡ್ತಾ ಇರಬೇಕಾಗುತ್ತೆ. ಆನಂತರ ಈ ರೀತಿ 2 ಕಡೆನೂ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಒಳ್ಳೆ ಕಲರ್ ಬಂದು ಗೋಲ್ಡನ್ ಬ್ರೌನ್ ಆದಮೇಲೆ ಒಂದು ಪ್ಲೇಟ್ಗೆ ತೆಗೆದಾಕಿ ಇದು ತೇಲಿಸಿ ಒಂದು ಪ್ಲೇಟ್ಗೆ ಹಾಕಬೇಕಾದ್ರೆ ಸ್ವಲ್ಪ ಸಾಫ್ಟಾಗೇ ಇರುತ್ತೆ. ಆನಂತರ ಗಟ್ಟಿ ಬರುತ್ತೆ, ಭಯಪಡೋ ಅವಶ್ಯಕತೆ ಇಲ್ಲ. ಉಳಿದಿರೋದು ಸಹ ಸೇಮ್ ಇದೇ ಪ್ರೋಸೆಸ್ಸಲ್ಲೇ ಹಾಕಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫೋರ್ಕಲ್ಲಿ ನೀವು ಫೋರ್ಕಲ್ಲಾಗಲಿ ಚಾಕು ಅಲ್ಲಾಗಲಿ ಈ ರೀತಿ ಟರ್ನ್ ಮಾಡಿದ್ರೆ ತುಂಬ ಸುಲಭ ಆಗುತ್ತೆ. ಅದು ಕಟ್ಟಾಗೋ ಚಾನ್ಸಸ್ ಇರೋದಿಲ್ಲ. ತುಂಬ ಸಾಫ್ಟಾಗಿರುತ್ತೆ. ಕೇರ್ಫುಲ್ಲಾಗೆ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಈ ರೀತಿ ಇದು ಸಹ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಆಯಿಲ್ ಇರುತ್ತೆ, ಅದು ಆಯಿಲೆಲ್ಲ ಪೂರ್ತಿಯಾಗಿ ಹೋಗೋವರೆಗೂ ಟಿಶ್ಯೂ ಪೇಪರ್ ಮೇಲೆ ಹಾಕಿಬಿಟ್ಟು ಆನಂತರ ತೆಗೆದಿಡಿ. 1 ತಿಂಗಳು ಸ್ಟೋರ್ ಮಾಡಿ ಇಡ್ಬಹುದಾದಂಥ ಈಸಿ ಸ್ನ್ಯಾಕ್ ರೆಸಿಪಿ. ಜಸ್ಟ್ 10 ಮಿನಿಟಲ್ಲೆಲ್ಲ ಮಾಡ್ಬೋದು. ಒಳಗಡೆ ಎಲ್ಲ ಸಾಫ್ಟಾಗಿ, ಹೊರಗಡೆ ಕ್ರಂಚಿಯಾಗಿ, ಸೂಪರ್ ಈಸಿ ಟೀ ಟೈಮ್ ಬಿಸ್ಕೆಟ್ ಅಂತಂದು ಸಹ ಕರೀತಾರೆ ಇದನ್ನು. ಎಲ್ಲ ವಯಸ್ಸಿನವ್ರಿಗೂ ಇಷ್ಟ ಆಗುವಂಥ ಈಸಿ ಸ್ನ್ಯಾಕ್ ರೆಸಿಪಿ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.